ಹಲೋ ನಮಸ್ತೆ ಫ್ರೆಂಡ್ಸ್. ನಾನು ನಿಮಗೆ ಭಾರತದಲ್ಲಿ ಗೋಚರಿಸುತ್ತಿರುವ ಮೊದಲ ರಕ್ತಚಂದ್ರಗ್ರಹಣ ಮತ್ತು ಖಡಗ್ರಸ್ ಚಂದ್ರಗ್ರಹಣದ ಬಗ್ಗೆ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಹಾಗಾದರೆ ನಿಮಗೆ ಅದ್ರ ಬಗ್ಗೆ ಅರ್ಥ ಆಗುತ್ತೆ. ಸಮಯ ಬಂದುಬಿಟ್ಟು ಮಾರ್ಚ್ 3ನೇ ತಾರೀಕು ಮಂಗಳವಾರ ಬಂದಿದೆ. ಮಧ್ಯಾಹ್ನ 3:15ರಿಂದ ಆರಂಭವಾಗುತ್ತದೆ. ಸಂಜೆ 6:47ಕ್ಕೆ ಮುಕ್ತಾಯವಾಗುತ್ತದೆ. ಅವಧಿ 3 ಗಂಟೆ 27 ನಿಮಿಷದ ತನಕ ಗ್ರಹಣ ಸಮಯ ಇರುತ್ತದೆ. ಗ್ರಹಣ ಸಮಯದಲ್ಲಿ ಏನು ಮಾಡಬಾರದು ಎಂದರೆ ಊಟ ಮಾಡಬೇಡಿ, ಮಕ್ಕಳು ವೃದ್ಧರಿಗೆ ಬಿಟ್ಟು ಊಟ ಮಾಡಬೇಡಿ. ಮಕ್ಕಳು ವೃದ್ಧರನ್ನು ಬಿಟ್ಟು ದೊಡ್ಡವರು ಚೆನ್ನಾಗಿದ್ದವರು ಊಟ ಮಾಡಬಾರ್ದು. ಹೊಸ ಕೆಲಸ ಆರಂಭ ಮಾಡಬೇಡಿ. ಕೂದಲು ಮತ್ತು ಉಗುರು ಕತ್ತರಿಸಬೇಡಿ. ಗರ್ಭಿಣಿಯರು ಹೊರಗೆ ಹೋಗಬೇಡಿ. ಮಾಂಸಾಹಾರವನ್ನು ಸೇವಿಸಬೇಡಿ. 2/3/2026 ಸೋಮವಾರ ಸಂಜೆ 5:56ಕ್ಕೆ ಹುಣ್ಣಿಮೆ ಪ್ರಾರಂಭವಾಗುತ್ತದೆ. ದಿನಾಂಕ 3/3/2026 ಮಂಗಳವಾರ ಮಧ್ಯಾಹ್ನ 5:08ಕ್ಕೆ ಹುಣ್ಣಿಮೆ ಮುಕ್ತಾಯವಾಗುತ್ತದೆ. ಹುಣ್ಣಿಮೆಯನ್ನು ಮಂಗಳವಾರ ಆಚರಿಸುವುದು ಸೂಕ್ತ. ಕೇತುಗ್ರಸ್ತ ಗ್ರಹಸೋದಯ ಚಂದ್ರಗ್ರಹಣ ದಿನಾಂಕ 3/3/2026 ಮಂಗಳವಾರ. ಈ ಗ್ರಹಣವು ಫಾಲ್ಗುಣ ಮಾಸ ಶುಕ್ಲ ಪಕ್ಷ ಹುಣ್ಣಿಮೆಯ ದಿನದಂದು ಗ್ರಹಸೋದಯ ಕೇತುಗ್ರಸ್ತ ಚಂದ್ರಗ್ರಹಣವು ಸಂಭವಿಸುತ್ತದೆ. ಈ ಗ್ರಹಣವು ಹಗಲಿನಲ್ಲಿ ಪ್ರಾರಂಭವಾಗುವುದರಿಂದ ಮೋಕ್ಷಕಾಲದಲ್ಲಿ ಮಾತ್ರ ಗ್ರಹಣವು ಗೋಚರಿಸುತ್ತದೆ. ಸ್ಪರ್ಶಕಾಲ. ಗ್ರಹಣ ಸ್ಪರ್ಶವಾಗುವುದು ಮಧ್ಯಾಹ್ನ 3:15ಕ್ಕೆ ಸ್ಪರ್ಶವಾಗುತ್ತದೆ. ಮಧ್ಯಕಾಲ ಅಂದರೆ ಗ್ರಹಣದ ಮಧ್ಯಕಾಲ ಸಂಜೆ 5:04ಕ್ಕೆ ಮಧ್ಯಕಾಲ. ಮೋಕ್ಷಕಾಲ ಸಂಜೆ 6:48ಕ್ಕೆ ಮೋಕ್ಷಕಾಲ ಇರುತ್ತದೆ. ಒಟ್ಟು ಪುಣ್ಯಕಾಲ 3 ಗಂಟೆ 33 ನಿಮಿಷಗಳ ತನಕ ಗ್ರಹಣ ಇರುತ್ತದೆ. ಗ್ರಹಣದ ಶುಭ ರಾಶಿಗಳು ಮಿಥುನ, ತುಲಾ, ವೃಶ್ಚಿಕ, ಮೀನ ಇವೆಲ್ಲ ಶುಭ ರಾಶಿಗಳಾಗಿದ್ದಾವೆ. ಗ್ರಹಣವು ಮಿಶ್ರ ರಾಶಿಗಳು. ಗ್ರಹಣ ಸ್ವಲ್ಪ ಗ್ರಹಣ ಇದೆ ಅನ್ನೋದು ಮಿಶ್ರ ರಾಶಿಗಳು ಅಂದರೆ ಮೇಷ, ಕರ್ಕ, ಧನುಸ್ಸು, ಕುಂಭ. ಮತ್ತು ಗ್ರಹಣದ ದೋಷ ರಾಶಿಗಳು ಅಂದರೆ ವೃಶ್ಚಿಕ, ಸಿಂಹ, ಕನ್ಯಾ, ಮಕರ. ಈ ಮೇಲಿನ ರಾಶಿಯವರು ಗ್ರಹಣ ದೋಷ ಪರಿಹಾರಕ್ಕಾಗಿ ಅಕ್ಕಿ, ಹುರುಳಿ, ಬಿಳಿ ಬಟ್ಟೆ ಹಾಗೂ ಚಂದ್ರನ ಪ್ರತಿಮೆಯನ್ನು ಶಿವನ ದೇವಸ್ಥಾನದಲ್ಲಿ ದಾನ ಮಾಡಬೇಕು. ಗ್ರಹಣದ ವೇದಾರಂಭವು ಬೆಳಗ್ಗೆ 9:12 ಭಾರತದಲ್ಲಿ ಹೋಳಿ ಹಬ್ಬವು ಪ್ರಾಚೀನ ಹಿಂದೂ ಸಂಪ್ರದಾಯವಾಗಿದ್ದು, ಇದು ಮುಖ್ಯವಾಗಿ ಹೋಲಿಕಾ ದಹನ ಮತ್ತು ರಾಧಾಕೃಷ್ಣರ ದೈವಿಕ ಪ್ರೀತಿಯನ್ನು ಸ್ಮರಿಸುತ್ತದೆ. ವಸಂತ ಋತುವಿನ ಹಾಗೂ ಮಾನವನು ಆಚರಿಸುವ ಈ ಹಬ್ಬವು ಭಕ್ತ ಪ್ರಹ್ಲಾದ ಹೋಲಿಕಾಳಿಂದ ರಕ್ಷಿಸಲ್ಪಡುವ ಕಥೆಯ ಮೂಲಕ ಕೆಟ್ಟದ್ದರ ಸಂಹಾರ ಮತ್ತು ಒಳ್ಳೆಯದರ ವಿಜಯದ ಸಂಕೇತವಾಗಿದೆ. ಬಣ್ಣಗಳ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಗ್ರಹಣದ ವಿಚಾರ. ಈ ಗ್ರಹಣವು ಮಧ್ಯಾಹ್ನ 3:15ಕ್ಕೆ ಸ್ಪರ್ಶವಾಗುವುದರಿಂದ ಗ್ರಹಣವು ವೇದವು ಈ ದಿನ ಸೂರ್ಯ ಉದಯಕ್ಕಿಂತ ಮೊದಲೇ ಆರಂಭವಾಗುವುದು. ವಯೋವೃದ್ಧರು, ಚಿಕ್ಕ ಮಕ್ಕಳು, ರೋಗಿಗಳು, ಬಾಣಂತಿಯರು, ಗರ್ಭಿಣಿ ಸ್ತ್ರೀಯರು, ರೋಗಿಗಳು, ಅಶಕ್ತರು ಮಂಗಳವಾರ ಬೆಳಗ್ಗೆ 9 ಗಂಟೆ ಒಳಗಾಗಿ ಭೋಜನ ಮಾಡಬೇಕು. ಗ್ರಹಣದ ಫಲ. ಈ ಗ್ರಹಣವು ಭಾರತ ದೇಶ, ಏಷ್ಯಾ, ಯುರೋಪ್, ಉತ್ತರ ದಕ್ಷಿಣ ಅಮೆರಿಕ, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರಗಳಲ್ಲಿ ಕಾಣಿಸುತ್ತದೆ. ಗಾಯಕರು ಮತ್ತು ಪೂಜ್ಯರಾದ ಶಿವಯೋಗಿಗಳಿಗೂ ಸಹ ನಷ್ಟದ ಸಾಧ್ಯತೆ ಇದೆ. ದೇಶದ ರಾಜಕಾರಣಗಳಲ್ಲಿ ಪರಸ್ಪರ ಕಲಹವು, ದ್ವೇಷವು, ಚಿತ್ರಕಲಾವಿದರಲ್ಲಿ, ನಟಿಯರಲ್ಲಿ, ಸತ್ಯವಂತರು, ಶಿವಯೋಗಿಗಳಲ್ಲಿ, ತಪಸ್ವಿಗಳಲ್ಲಿ ಸಂಕಷ್ಟಗಳು ಬರುತ್ತವೆ. ನೈಋತ್ಯ ದಿಕ್ಕಿನ ದೇಶಗಳಲ್ಲಿ ಅಗ್ನಿಯ ಪ್ರಕೋಪಗಳು ಮತ್ತು ಬರಗಾಲಗಳು ಉಂಟಾಗುತ್ತದೆ. ಈ ಗ್ರಹಣವು ಉಬ್ಬ ನಕ್ಷತ್ರ ಸಿಂಹ ರಾಶಿಯಲ್ಲಿ ಆಗಿರುವುದರಿಂದ ಈ ನಕ್ಷತ್ರ ರಾಶಿಯವರಿಗೆ ಹೆಚ್ಚು ಕಂಟಕಗಳು. ಇವರು ಬೆಳ್ಳಿಯಿಂದ ಚಂದ್ರ ಮತ್ತು ಕೇತುಗಳ ಪ್ರತಿಮೆಯನ್ನು ಮಾಡಿಸಿ ಅವುಗಳನ್ನು ಪೂಜಿಸಿ ವಸ್ತ್ರ, ದಕ್ಷಿಣೆ ಸಹಿತ ಗುರು ಬ್ರಹ್ಮಣ ಜಂಗಮರಿಗೆ ದಾನ ಮಾಡಬೇಕು. ಯಾವ ಮಂತ್ರ ಪಠಿಸಬೇಕು? ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಪಠಿಸಬೇಕು. ಶಿವಾಯ ನಮಃ ಓಂ. ಎಲ್ಲ ರಾಶಿಯವರು ಮನಸ್ಸಿನಲ್ಲಿ ಈ ಮಂತ್ರವನ್ನು ಪಠಿಸಬೇಕು. ಓಂ ಚಂದ್ರಾಯ ನಮಃ ಅನ್ನೋ ಮಂತ್ರವನ್ನು
ಚಂದ್ರ ಗುಣಗಳು ಮತ್ತು ಶಕ್ತಿಯನ್ನು ಸ್ವೀಕರಿಸಿ ಆದ ಶಾಂತಿಯನ್ನು ಪಡೆಯುವುದು. ಓಂ ಶ್ರೀ ಈಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವು ಲಕ್ಷ್ಮೀದೇವಿಗೆ ಸಮರ್ಪಿತವಾಗಿದೆ. ಸಂಪತ್ತನ್ನು ಸಹ ಪಡೆಯ